ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ನಾವೆಲ್ಲ ಯಾವುದೇ ಒಂದು ರಿಜಿಸ್ಟರ್ಡ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ CTCಲಿ PFದು ಅದರದೇ ಒಂದು ಭಾಗ ಇದ್ದೇ ಇರುತ್ತೆ. ಸೊ ಈ PF ನ ಏನು ಅವ್ರು ಡಿಡಕ್ಟ್ಸ್ ಮಾಡ್ತಾರೆ, ಸೊ ಇದನ್ನ ವಿಡ್ರಾ ಮಾಡೋದು ಇದೆಲ್ಲ ತುಂಬಾ TDS ಪ್ರೋಸೆಸ್ ಆಗಿತ್ತು. ಬಟ್ ಈಗ ಹೊಸ ಅಪ್ಡೇಟ್ ಬಂದಿದೆ, EPFO 3.0 ಅಂತ. PF ಅಲ್ಲಿರೋ ದುಡ್ಡನ್ನ ನಾವೆಲ್ಲರೂ ನಮ್ಮ ಎಮರ್ಜೆನ್ಸಿ ಟೈಮ್ಗೋಸ್ಕರ ಅಂತ ಹೇಳಿ ಕೂಡಿಟ್ಟಿರ್ತೀವಿ. ಬಟ್ ಇದೇ ದುಡ್ಡು ನಮ್ಮ ಎಮರ್ಜೆನ್ಸಿಗೆ ಯಾವತ್ತಿಗೂ ಆಗಿಲ್ಲ. ಯಾಕಂದ್ರೆ ಇದ್ರದ್ದು ಪ್ರೋಸೆಸ್ ಇದ್ದಿದೆ ತುಂಬಾ ಲೆಂತಿ. ಸೊ ಎಲ್ಲದನ್ನು ನೀವು ಪ್ಲಾನ್ ಮಾಡೇ ಮಾಡಬೇಕಾಗಿದ್ದು. ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿ ಮಾಡಿದ್ರು ತುಂಬಾನೇ ರಿಜೆಕ್ಷನ್ಸ್ ಆಗ್ತಿತ್ತು. ಕಾರಣ ಪೇಪರ್ ವರ್ಕ್. ಈ ಪೇಪರ್ ವರ್ಕ್ಸ್ ಅಲ್ಲಿ ನಾವು ಕ್ಯಾನ್ಸಲ್ ಚೆಕ್ ಅಪ್ಡೇಟ್ ಮಾಡಬೇಕಿತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಡೇಟ್ ಮಾಡಬೇಕಿತ್ತು, ಹಾಗೂ ಎಂಪ್ಲಾಯರ್ದು ಅಥರೈಸೇಷನ್ಸ್ ಇರಲೇಬೇಕಿತ್ತು. ಬಟ್ ಈಗ EPFO 3.0ದಲ್ಲಿ ಇದೆಲ್ಲದನ್ನು ಕಂಪ್ಲೀಟ್ ಆಗಿ ಚೇಂಜ್ ಓವರ್ ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ನೀವು 5 lakhs ವರ್ಗು ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್, ಅದು ಕೂಡ ಬರೀ 3 ದಿನದಲ್ಲಿ ನೀವು ವಿಡ್ರಾ ಮಾಡಬಹುದು. ನೀವು ವಿಡ್ರಾ ಮಾಡೋದಕ್ಕೆ ನಿಮ್ಮ ಎಂಪ್ಲಾಯರ್ ಅಪ್ರೂವಲ್ ಯಾವುದೇ ಕಾರಣಕ್ಕೂ ಬೇಕಾಗಿರೋದಿಲ್ಲ. ಜೊತೆಗೆ ನಿಮ್ಗೆ ಆಧಾರ್ OTP ನಂಬರ್ 1 ಅಪ್ರೂವ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ವಿಡ್ರಾ ಆಗುತ್ತೆ. ಇದರಿಂದ 7 ಕೋಟಿ UAN ಮೆಂಬರ್ಸ್ ಏನಿದ್ದಾರೆ ಇದೆಲ್ಲರಿಗೂ ಬೆನಿಫಿಟ್ ಸಿಗುತ್ತೆ. ಸೊ ಇದರಲ್ಲಿ ಮೇಜರ್ ಕ್ಯಾಚ್ ಏನಂತ ಹೇಳಿದ್ರೆ 100% ನೀವು ವಿಡ್ರಾ ಮಾಡಕ್ ಆಗಲ್ಲ. ಸೊ ಇಲ್ಲಿ ಕೂಡ ನಿಮ್ಗೊಂದು ಕ್ಯಾಪ್ ಇದೆ. 75%, ಮ್ಯಾಕ್ಸಿಮಮ್ ನೀವು 75% ಅಷ್ಟೇ ನೀವು ವಿಡ್ರಾ ಮಾಡ್ಬೋದು. ಅಂದ್ರೆ 1 ಲಕ್ಷ ಇತ್ತು ನಿಮ್ಮ PF ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಸೊ ಅದರಲ್ಲಿ 75,000 ಮಾತ್ರ ನೀವು ವಿಡ್ರಾ ಮಾಡಕ್ಕಾಗತ್ತೆ. ಇನ್ ಮಿಕ್ಕಿರೋ 25% ನಿಮ್ಗೆ ಹಾಗೆ ರಿಟೇನ್ ಆಗುತ್ತೆ. ಇದಕ್ಕೆ ನಿಮ್ಗೆ 8.25% ಪರ್ ಆನಮ್ ಇಂಟ್ರೆಸ್ಟ್ ನಿಮ್ಗೆ ದೊರಕುತ್ತೆ. ನಮ್ಗೆಲ್ಲ ಈಸಿ ಮೋಡ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಅದು UPI. ಸೊ ಈಗ EPFO ಕೂಡ UPIಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಬ್ಯಾಂಕಿಗೆ ಮುಂಚೆ ಎಲ್ಲ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕಿತ್ತು, ಚೆಕ್ ಕೊಡಬೇಕಿತ್ತು, ಇದೆಲ್ಲ ಕೊಟ್ಟ ಮೇಲೆ ಜೊತೆಗೆ ನಿಮ್ಮ HR ಕಡೆಯಿಂದ ಕೂಡ ಅದಕ್ಕೆ ಅಪ್ರೂವಲ್ ಬರಬೇಕಿತ್ತು. ಅದಾದ್ಮೇಲೆ ನಿಮ್ಮ ಅಕೌಂಟ್ಗೆ ನಿಮ್ಮ ಹಣ ಬಂದು ಸೇರ್ತಾ ಇತ್ತು. ಬಟ್ ಈಗ ನೀವು ಜಸ್ಟ್ ನಿಮ್ಮ UPI ID ಮೂಲಕ ಅದನ್ನ ಕೂಡ ವಿಡ್ರಾ ಮಾಡಬಹುದು. ಹೇಗಪ್ಪ ಅಂತಂದ್ರೆ, ನೀವು KYC ಅಪ್ಡೇಟ್ ಆಗಿರುವಂತ ನಿಮ್ಮ EPFO ಅಕೌಂಟ್ ಅಲ್ಲಿ ನಿಮ್ಮ UPI ID ನ ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ UPI ಪಿನ್ ಹಾಕಿ ಅಥೆಂಟಿಕೇಟ್ ಮಾಡ್ತು ಅಂತ ಹೇಳಿದ್ರೆ ಕೆಲಸ ಮುಗೀತು. ಸೊ ಆರಾಮಾಗಿ ಈಸಿಯಾಗಿ ವಿಡ್ರಾ ಮಾಡಬಹುದು. ನಮ್ಮ PF ಅಕೌಂಟ್ ರಿಲೇಟೆಡ್ ಏನೇ ಕ್ವೈರೀಸ್ ಇರಲಿ, ಗ್ರೀವೆನ್ಸಸ್ ಇರಲಿ, ನಾವು ಏನೇ ಒಂದು ಅಪ್ಡೇಟ್ಸ್ ತಗೋಬೇಕು ಅಂತ ಹೇಳಿದ್ರೆ ಅಥವಾ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ PF ಆಫೀಸ್ಗೆ ವಿಸಿಟ್ ಮಾಡಬೇಕಿತ್ತು. ಇಲ್ಲ ವೆಬ್ಸೈಟ್ಸ್ ಅಲ್ಲಿ ಮಲ್ಟಿಪಲ್ ಆಗಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಿ ತೆಗೆದು ಏನೋ ಒಂದು ಮಾಡಿ ತಗೋಬೇಕಾಗಿತ್ತು. ಬಟ್ ಈಗ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ಚಾಟ್ ಬಾಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನೀವು ಆರಾಮಾಗಿ PF ಬ್ಯಾಲೆನ್ಸ್ ಏನಿದೆ ನಿಮ್ದು ಅಕೌಂಟ್ ಅದನ್ನ ಕೂಡ ತಿಳ್ಕೊಬಹುದು. ಹಾಗೆ ನಿಮ್ಮ ಲಾಸ್ಟ್ 5 ಟ್ರಾನ್ಸಾಕ್ಷನ್ಸ್ ಏನ್ ಮಾಡಿದ್ದೀರಾ ಅದನ್ನ ಕೂಡ ತಿಳ್ಕೊಬಹುದು. ಜೊತೆಗೆ ನಿಮ್ಮ KYC ರಿಲೇಟೆಡ್ ಏನಾದರೂ ಇಶ್ಯೂಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕೂಡ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು. ಸೊ ಕ್ಲೇಮ್ ಸ್ಟೇಟಸ್ ಏನಿದೆ ಅದನ್ನ ನೀವು ರಿಯಲ್ ಟೈಮ್ ಅಲ್ಲಿ ತಿಳ್ಕೊಬಹುದು. ಹಾಗೂ ಈ ವೆಬ್ಸೈಟ್ 24/7 ವರ್ಕ್ ಮಾಡ್ತಿರುತ್ತೆ. ಯಾವುದೇ ಗೌರ್ಮೆಂಟ್ ಆಫೀಸ್ ತರ 5 ಗಂಟೆ ಕ್ಲೋಸ್ ಆಗೋದಿಲ್ಲ. ಸೊ ಈ ವಾಟ್ಸ್ಆಪ್ ಚಾಟ್ ಬಾಟ್ ಫೀಚರ್ ನಾವು ಹೇಗಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಮೆಟ್ರೋ ಅಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಟಿಕೆಟ್ಸ್ ತಗೊಂಡಿರ್ತೀರಾ. ಸೊ ಇಟ್ ಈಸ್ ಅ ಸಿಮಿಲರ್ ವೇ. ಸೊ ಇಲ್ಲಿ ಕೂಡ UAN ಅವ್ರದೇ ಆದಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ, ಅಂದ್ರೆ ಹಲೋ ಅಂತ ಹೇಳಿ ನೀವು ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅವ್ರು ಪ್ರೊವೈಡ್ ಮಾಡ್ತಿರುವಂತ ಎಲ್ಲಾ ಸರ್ವಿಸಸ್ ಲಿಂಕ್ಸ್ ಬರುತ್ತೆ. ಸೊ ನೀವು ಒಂದೊಂದೇ ಅಲ್ಲಿ ಲಿಂಕ್ ಕ್ಲಿಕ್ ಮಾಡ್ತಾ ಹೋಗ್ತಿದಂಗೆ ಅಲ್ಲೇ ಚಾಟ್ ಅಲ್ಲಿ ನಿಮ್ಮ ಎಲ್ಲ ಇಶ್ಯೂಸ್ ಸಾಲ್ವ್ ಮಾಡ್ಕೋಬಹುದು. ಈ ಎಲ್ಲಾ ಫ್ಯೂಚರ್ಸ್ ನಮ್ಮ ಕೆಲಸನ ತುಂಬಾನೇ ಈಸಿ ಮಾಡ್ಕೊಡುತ್ತೆ. ಬಟ್ ಈ ಫ್ಯೂಚರ್ಸ್ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ UAN ಅಕೌಂಟ್ ಬಂದು ಕಂಪ್ಲೀಟ್ ಆಗಿ KYC ಅಪ್ಡೇಟ್ ಆಗಿರಬೇಕು ಹಾಗೂ ಆಕ್ಟಿವ್ ಇರಬೇಕು. ನೀವು ವಾಟ್ಸ್ಆಪ್ ಚಾಟ್ ಫ್ಯೂಚರ್ ಯೂಸ್ ಮಾಡೋಕ್ಕೂ ಮುಂಚೆ ವಾಟ್ಸ್ಆಪ್ ನಂಬರ್ ಏನ್ ನೀವು ಯೂಸ್ ಮಾಡ್ತಿದಾರ ಚಾಟ್ ಮಾಡ್ಲಿಕ್ಕೆ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಯೂಸ್ ಮಾಡಿ. ಯಾಕಂದ್ರೆ ಇವಾಗ ಫೇಕ್ ಆಗಿ ಮತ್ತೆ ತುಂಬಾನೇ ಫ್ರಾಡ್ ನಡೀತಾ ಇದೆ. ಸೊ ಹಾಗಾಗಿ ಯಾರ ಜೊತೆನೂ ನಿಮ್ಮ UPI IDs ಆಗ್ಲಿ OTPs ಆಗ್ಲಿ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೆಚ್ಚಿನ ಇದೇ ತರ ಮಾಹಿತಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.